ನಮಸ್ಕಾರ ಕರ್ನಾಟಕ. ನೀವು ಮೇಲುಕೋಟೆಗೆ ಹೋಗಿದ್ದೀರಾ? ಅಲ್ಲಿಗೆ ಹೋದ ತಕ್ಷಣ ಎಲ್ಲರ ಕಣ್ಣು ಮೊದಲು ಬೀಳುವುದೇ ಆ 4 ಬೃಹತ್ ಕಲ್ಲಿನ ಕಂಬಗಳ ಮೇಲೆ. ಅದೇ ರಾಯಗೋಪುರ. ರಜನಿಕಾಂತ್ ಅವರ ಪಡೆಯಪ್ಪದಿಂದ ಹಿಡಿದು ಅಕ್ಷಯ್ ಕುಮಾರ್ ಅವರ ರೌಡಿ ರಾಥೋಡ್ ಚಿತ್ರದವರೆಗೆ 16 ಸೂಪರ್ ಹಿಟ್ ಸಿನಿಮಾಗಳಿಗೆ ಶೂಟಿಂಗ್ ಸ್ಪಾಟ್ ಆಗಿರೋ ಈ ಜಾಗ ಕೇವಲ ಶೂಟಿಂಗ್ಗೆ ಮಾತ್ರ ಫೇಮಸ್ ಅಲ್ಲ. ಇದರ ಹಿಂದೆ ಮೈ ರೋಮಾಂಚನಗೊಳಿಸುವ ಇತಿಹಾಸ ಮತ್ತು ಒಂದು ಅದ್ಭುತ ಜಾನಪದ ಕಥೆ ಇದೆ. ಅದೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರೋ ಈ ರಾಯಗೋಪುರ ವಿಜಯನಗರ ಶೈಲಿಯ ಅದ್ಭುತ ಶಿಲ್ಪಕಲೆಗೆ ಸಾಕ್ಷಿಯಾಗಿದೆ. ಈ ಬೃಹತ್ ಕಂಬಗಳ ಮೇಲಿರೋ ಸೂಕ್ಷ್ಮ ಕೆತ್ತನೆಗಳನ್ನು ನೋಡ್ತಾ ಇದ್ರೆ ಅಂದಿನ ಕಾಲದ ಶಿಲ್ಪಿಗಳ ಕೈಚಳಕಕ್ಕೆ ನಾವು ತಲೆ ಬಾಗಲೇಬೇಕು. ಇದೇ ಕಾರಣಕ್ಕೆ ಇಂಡಿಯನ್ ಸಿನಿಮಾದ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗೆ ಇದು ಆಲ್ ಟೈಮ್ ಫೇವ್ರೇಟ್ ಸ್ಪಾಟ್. ಇಲ್ಲಿ ನಿಂತು ಫೋಟೋ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ರೀಚ್ ನೆಕ್ಸ್ಟ್ ಲೆವೆಲೇ ಇರುತ್ತೆ. ಆದರೆ ಈ ಗೋಪುರವನ್ನು ಸರಿಯಾಗಿ ಗಮನಿಸಿ, ಇದು ಪೂರ್ತಿಯಾಗಿಲ್ಲ. ಯಾಕೆ ಗೊತ್ತಾ? ಇಲ್ಲಿನ ಸ್ಥಳೀಯರ ಪ್ರಕಾರ ಈ ಇಡೀ ಭವ್ಯ ಗೋಪುರವನ್ನು ಕೇವಲ ಒಂದೇ ರಾತ್ರಿಯಲ್ಲಿ ಕಟ್ಟಿ ಮುಗಿಸಬೇಕಿತ್ತಂತೆ. ಶಿಲ್ಪಿಗಳು ರಾತ್ರಿಯೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ಗೋಪುರದ ಮೇಲ್ಚಾವಣಿ ಮುಗಿಯುವ ಮುನ್ನವೇ ಕೋಳಿ ಕೂಗಿ ಬೆಳಗಾಗಿ ಬಿಟ್ಟು. ಷರತ್ತಿನ ಪ್ರಕಾರ ಕೆಲಸ ಅರ್ಧಕ್ಕೆ ನಿಂತು ಹೋಯಿತು. ಇತಿಹಾಸಕಾರರ ಪ್ರಕಾರ ಯುದ್ಧಗಳ ಕಾರಣದಿಂದಲೂ ಇದು ನಿಂತಿರಬಹುದು ಎನ್ನಲಾಗಿದೆ. ಆದರೆ ಈ ಒಂದೇ ರಾತ್ರಿಯ ಕಥೆ ಕೇಳಲು ನಿಜಕ್ಕೂ ರೋಮಾಂಚನ ಆಗತ್ತೆ ಅಲ್ವಾ? ಸೊ ಫ್ರೆಂಡ್ಸ್, ನೀವು ಮುಂದಿನ ಬಾರಿ ಮೇಲ್ಕೋಟೆಗೆ ಹೋದಾಗ ಚೆಲುವನಾರಾಯಣ ಸ್ವಾಮಿಯ ದರ್ಶನದ ಜೊತೆಗೆ ಈ ಹಿಸ್ಟಾರಿಕಲ್ ರಾಯಗೋಪುರಕ್ಕೆ ಭೇಟಿ ನೀಡೋದನ್ನು ಖಂಡಿತ ಮಿಸ್ ಮಾಡಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಕೊಡಿ. ಮೇಲ್ಕೋಟೆಗೆ ಹೋಗಬೇಕು ಅಂದ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.